ಆರ್ಎಸ್ಎಸ್ ಸೂಚನೆ ಮೇರೆಗೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಮಾಡುತ್ತೆ. ಇವತ್ತು ಸಂಜೆ 4:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರೋ ಸಭೆ. ಆರ್ಎಸ್ಎಸ್ ಸೂಚನೆಯ ಮೇರೆಗೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ. ಇಂದು ಸಂಜೆ 4:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ಸಭೆ ಆಗುತ್ತೆ. ಕೋರ್ ಕಮಿಟಿಯಲ್ಲಿ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಕ್ರಾಸ್ ವೋಟಿಂಗು, ಸತ್ಯಶೋಧನಾ ಸಮಿತಿ ವರದಿ, ಈ ಬಗ್ಗೆಯೂ ಚರ್ಚೆ ಸಾಧ್ಯತೆ. ಅಡ್ಡಮತದಾನ ಹಾಕಿದವರ ಮೇಲಿನ ಕ್ರಮದ ಬಗ್ಗೆ ಚರ್ಚೆ. ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಬಗ್ಗೆಯೂ ಕೂಡ ಚರ್ಚೆ ಆಗ್ತವೆ. ಸದಾನಂದ ಗೌಡರ ಸ್ಪಷ್ಟನೆ ಕೊಡೋ ಸಾಧ್ಯತೆ ಇದೆ. ಆಡಿಯೋ ಹಿಂದಿರುವ ವ್ಯಕ್ತಿ ಯಾರು, ಶಕ್ತಿಗಳ ಬಗ್ಗೆ ಪ್ರಸ್ತಾಪ ಮಾಡೋ ಸಾಧ್ಯತೆ. ಸದಾನಂದ ಗೌಡ, ವಿಶ್ವನಾಥ್ ವಾಕ್ಸಮರ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ. ಎಸ್ಆರ್ ವಿಶ್ವನಾಥ್, ಕೆ ಸುಧಾಕರ್ ವೈಯಕ್ತಿಕ ಜಗಳದ ಬಗ್ಗೆ ಚರ್ಚೆ. ಕೋರ್ ಕಮಿಟಿಗೆ ಶಾಸಕ ವಿಶ್ವನಾಥ್, ಸಂಸದ ಕೆ ಸುಧಾಕರ್ ಕರೆಸುವ ಸಾಧ್ಯತೆಗಳಿದ್ದಾವೆ. ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆ, ಹೈಕಮಾಂಡ್ ಸಲಹೆ ಬಗ್ಗೆ ಪ್ರಸ್ತಾಪ, ಮುಂದಿನ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧದ ಹೋರಾಟ ಬಗ್ಗೆಯೂ ಕೂಡ ಚರ್ಚೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾತುಕತೆ ಸಾಧ್ಯತೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಕೋರ್ ಕಮಿಟಿ ಎಲ್ಲ ಸದಸ್ಯರು ಕೂಡ ಭಾಗಿ ಸಾಧ್ಯತೆ. ಬಿಜೆಪಿ ಸಭೆ ಮಾಡಬೇಕು ಅಂದ್ರೆ ಆರ್ಎಸ್ಎಸ್ ಸೂಚನೆಯನ್ನು ಕೊಡಬೇಕು. ವೆರಿ ಶಾಕಿಂಗ್. ಸಂಘ ಪರಿವಾರಕ್ಕೂ ಬಿಜೆಪಿಗೂ ಏನು ಸಂಬಂಧ? ಬಿಜೆಪಿ ಅನ್ನೋ ರಾಜಕೀಯ ಪಕ್ಷಕ್ಕೆ ಸೂಚನೆ, ಮಾರ್ಗದರ್ಶನ, ಇನ್ಸ್ಟ್ರಕ್ಷನ್ ಕೊಡೋದು ಆರ್ಎಸ್ಎಸ್ ಅನ್ನೋ ಕ್ವಶನ್ ಕಾಡ್ತಾ ಇದೆ. ಈ ಮಧ್ಯೆ ಇವತ್ತು ಏನೇನು ಚರ್ಚೆ ಆಗಬಹುದು? ಸದಾನಂದ ಗೌಡರದ್ದು ಅನ್ನಲಾದ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಬಿ.ವೈ. ವಿಜೇಂದ್ರರ್ಗೂ ಬದಲ್ ಕರೋ ಅಂತ ಹೇಳಿ ಹಿಂದಿಲಿ ಮಾತನಾಡೋ ಒಂದು ಆಡಿಯೋ. ಅದಾದ ನಂತರ ಸುಧಾಕರ್ ಸಂಸದರ ವಿರುದ್ಧ ಯಲಹಂಕದ ಎಂಎಲ್ಎ ಮಾತನಾಡಿದ್ರು. ಸುಧಾಕರ್ ಯಾರು? ಬಿಜೆಪಿಯ ಸಂಸದ. ವಿಶ್ವನಾಥ್ ಯಾರು? ಬಿಜೆಪಿಯ ಯಲಹಂಕದ ಎಂಎಲ್ಎ. ತನ್ನ ಮನೆ ಯಜಮಾನನ ಬಗ್ಗೆನೇ ಮಾತನಾಡೋದು ವಿಶ್ವನಾಥ್. ಸೊ ಈ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಕೋರ್ ಕಮಿಟಿಗೂ ಮೊದಲು ಪದಾಧಿಕಾರಿಗಳ ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರೋ ಸಭೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮತ್ತು ಸಲಹೆ ಸಾಧ್ಯತೆ. ಸರ್ಕಾರದ ವಿರುದ್ಧದ ಮುಂದಿನ ಹೋರಾಟಗಳ ಬಗ್ಗೆ ಪ್ರಸ್ತಾಪ ಸಾಧ್ಯತೆ. 4-6 ವಿಚಾರಗಳನ್ನು ಮುಂದಿಟ್ಟುಕೊಂಡು ಚರ್ಚೆ ಮಾಡಬಹುದು. ಇನ್ನು ಸದಾನಂದ ಗೌಡರನ್ನು ಕೂಡ ಕರೆಸೋ ಸಾಧ್ಯತೆಗಳಿದ್ದಾವೆ. ಕಾರಣ, ಆಡಿಯೋ ಸಂಭಾಷಣೆ ಆ ಮನುಷ್ಯನದ್ದಲ್ವಾ. ಆ ಮನುಷ್ಯನೇ ಇದರಲ್ಲಿ ಪ್ರಥಮ ವಿಕ್ಟಿಮ್ಮು, ಸಂತ್ರಸ್ತ.